Everyone, ಎಲ್ರಿಗೂ ನಮಸ್ಕಾರ. Welcome back to Seema's Academy. In today's video, we are going to learn about the numerical examples to show that all three methods of estimating GDP gives us the same answer. So 6 marks ಗೆ ಈ ಕ್ವೆಶ್ಚನ್ ಅನ್ನು ಕೇಳಿದ್ದಾರೆ ಕ್ವೆಶ್ಚನ್ ಬ್ಯಾಂಕ್ ಅಲ್ಲಿ. ವೆರಿ ಲೈಕ್ಲಿ ಕ್ವೆಶ್ಚನ್ ಟು ಬಿ ಸೀನ್ ಇನ್ ಯೋರ್ ಕ್ವೆಶ್ಚನ್ ಪೇಪರ್. ನಿಮ್ಮ ಕ್ವೆಶ್ಚನ್ ಪೇಪರಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗಬಹುದಾದ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ಹೇಳ್ಬೋದು ಇದನ್ನು. ಓಕೆ, ನಾವು ವಾಟ್ ಇಸ್ ದಿಸ್ ಆಲ್ ಅಬೌಟ್? ತ್ರೀ ಮೆಥಡ್ಸ್ ಇದೆ ಟು ಕ್ಯಾಲ್ಕುಲೇಟ್ ದ GDP ಅಂತ ಹೇಳಿದ್ದೇನೆ ನಾನು. ಇಫ್ ಯು ಹ್ಯಾವ್ ಸೀನ್ ದ ವಿಡಿಯೋ ಆಫ್ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ವಿಚ್ ಐ ಪೋಸ್ಟೆಡ್ ಅರ್ಲಿಯರ್. ಸೊ ಇನ್ ದ್ಯಾಟ್ ಐ ಹ್ಯಾವ್ ಟೋಲ್ಡ್ ಯು ದಟ್ ದೇರ್ ಆರ್ ತ್ರೀ ಮೆಥಡ್ಸ್. ಯಾವುದೆಲ್ಲ? ಒಂದು ವ್ಯಾಲ್ಯೂ ಆಡೆಡ್ ಮೆಥಡ್, ಅದನ್ನು ಏನಂತ ಕರಿತೇವೆ? ಪ್ರಾಡಕ್ಟ್ ಮೆಥಡ್ ಅಂತಾನು ಕರಿತೇವೆ. ಆ್ಯಂಡ್ ದೆನ್ ವಿ ಹ್ಯಾವ್ ಎಕ್ಸ್ಪೆಂಡಿಚರ್ ಮೆಥಡ್ ಆ್ಯಂಡ್ ದೆನ್ ಇನ್ಕಮ್ ಮೆಥಡ್. ಸೊ ಇಫ್ ಯು ಹ್ಯಾವನ್ ಸೀನ್ ಮೈ ಪ್ರೀವಿಯಸ್ ವಿಡಿಯೋ, ಈ ಹಿಂದೆ ಎಕ್ಸ್ಪೆಂಡಿಚರ್ ಮೆಥಡ್ ನ ಮೂಲಕ ನಾವು GDPಯನ್ನು ಹೇಗೆ ಮೆಷರ್ ಮಾಡಬಹುದು, ವಾಟ್ ಆರ್ ದ ಕಾಂಪೊನೆಂಟ್ಸ್ ದಟ್ ಆರ್ ಕಮಿಂಗ್ ಅಂಡರ್ ಎಕ್ಸ್ಪೆಂಡಿಚರ್ ಮೆಥಡ್, ಆ ವಿಡಿಯೋವನ್ನು ನಾನು ಪೋಸ್ಟ್ ಮಾಡಿದ್ದೇನೆ. ಯು ಕ್ಯಾನ್ ಆಲ್ಸೋ ಹ್ಯಾವ್ ಅ ಲುಕ್ ಆನ್ ದ್ಯಾಟ್ ವಿಡಿಯೋ. ಓಕೆ, if you require, I will also link it in the description box. All right, so there are three methods of estimating GDP that we know. ಈಗ the question is that ಈ ಎಲ್ಲ ಮೆಥಡ್ಗಳನ್ನು ಯೂಸ್ ಮಾಡಿಕೊಂಡು ನಾವು GDPಯನ್ನು ಕ್ಯಾಲ್ಕುಲೇಟ್ ಮಾಡಿದರೆ do we get different answers or do we get the same answer? The thing is that we get the same answer. ನೀವು ವ್ಯಾಲ್ಯೂ ಆಡೆಡ್ ಮೆಥಡನ್ನು ಯೂಸ್ ಮಾಡ್ಕೊಳ್ಳಿ, ಎಕ್ಸ್ಪೆಂಡಿಚರ್ ಮೆಥಡನ್ನು ಯೂಸ್ ಮಾಡ್ಕೊಳ್ಳಿ, ಅಥವಾ ಇನ್ಕಮ್ ಮೆಥಡನ್ನು ಯೂಸ್ ಮಾಡಿಕೊಂಡು GDP ಕ್ಯಾಲ್ಕುಲೇಟ್ ಮಾಡಿದ್ರೂ the answer that you're going to get at the final is going to remain same. All right, now that is what we have to illustrate. ಇದನ್ನ ಪ್ರೂವ್ ಮಾಡಿ ಅಂತ ಈ ಕ್ವೆಶ್ಚನ್ ಅಲ್ಲಿ ಕೇಳಿದ್ದಾರೆ. that all three methods are giving us the same answer for GDP. all right, now if you have the basic understanding of what these three methods are, ಮೇಲಿಂದ ಮೇಲೆಗೆ ನಾನು ಹೇಳ್ಕೊಂಡು ಹೋಗಿದ್ದೆ ಪ್ರೀವಿಯಸ್ ವಿಡಿಯೋ ಮಾಡುವಾಗ, ಇನ್ನೊಮ್ಮೆ ಒಂದ್ಸರಿ ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್ ವ್ಯಾಲ್ಯೂ ಆಡೆಡ್ ಮೆಥಡಲ್ಲಿ ಏನು ಮಾಡ್ತೇವೆ ಅಥವಾ ಪ್ರಾಡಕ್ಟ್ ಮೆಥಡಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಫರ್ಮು ಟೋಟಲ್ ಆಗಿ ಹೌಸ್ ಹೋಲ್ಡ್ಸ್ಗಳಿಗೆ ಅಥವಾ ಸೊಸೈಟಿಗೆ ಎಷ್ಟು ಸಪ್ಲೈ ಮಾಡ್ತಾ ಇದೆ, ಅಂದರೆ ಒಂದು ಫರ್ಮ್ ಎಷ್ಟು ಅದರಿಂದ ಹೊರಗಡೆ ಸಪ್ಲೈ ಮಾಡ್ತಾ ಇದೆ, ಎಷ್ಟು ಸೇಲ್ಸನ್ನು ಮಾಡ್ತಾ ಇದೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡುವಂಥದ್ದು ನಾವು GDP ವ್ಯಾಲ್ಯೂ ಆಡೆಡ್ ಮೆಥಡ್ನಲ್ಲಿ. ಡೆಫಿನೆಟ್ಲಿ ಇಂಟರ್ಮೀಡಿಯೇಟ್ ಗೂಡ್ಸನ್ನು ನಾವು ಮೈನಸ್ ಮಾಡ್ತೇವೆ, ಅಂದರೆ ರಾ ಮೆಟೀರಿಯಲ್ಸ್ಗಳನ್ನು ಯೂಸ್ ಮಾಡ್ಕೊಂಡಿದ್ರೆ ಅದನ್ನು ಮೈನಸ್ ಮಾಡ್ತೇವೆ ಫ್ರಮ್ ದ ಸೇಲ್ಸ್. ಯಾಕೆ ಅಂತ ಹೇಳಿದರೆ, ಅದನ್ನು ಕೂಡ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಡಬಲ್ ಕೌಂಟಿಂಗ್ ಅನ್ನೋ ಕಾನ್ಸೆಪ್ಟ್ ಇದೆ, ಡಬಲ್ ಕೌಂಟಿಂಗ್ ಆಗುತ್ತೆ. ಅದಕ್ಕಾಗಿ ನಾವು ಇಂಟರ್ಮೀಡಿಯೇಟ್ ಗೂಡ್ಸನ್ನು ಬದಿಗಿಡ್ತೇವೆ, ಅದನ್ನು ನಾವು ಡಿಡಕ್ಟ್ ಮಾಡ್ತೇವೆ ಅಂತ. ಓಕೆ, ಎಕ್ಸ್ಪೆಂಡಿಚರ್ ಮೆಥಡ್ ಆಸ್ ಇಟ್ ಈಸ್ ಟೋಲ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸ್, how much ever the firm is spending or the consumers are spending, so total ನಾವು ಎಷ್ಟು ಖರ್ಚು ಮಾಡ್ತೇವೆ ಅದನ್ನು ಯೂಸ್ ಮಾಡಿಕೊಂಡು ನಾವು ದಿಸ್ ಎಕ್ಸ್ಪೆಂಡಿಚರ್ ಮೆಥಡ್ ನ ಮೂಲಕ GDPಯನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಫೈನಲಿ ಇನ್ಕಮ್ ಮೆಥಡಲ್ಲಿ ವಿ ಮೇಕ್ ಯೂಸ್ ಆಫ್ ಫ್ಯಾಕ್ಟರ್ ಪೇಮೆಂಟ್ಸ್. ಆ್ಯಂಡ್ ವಾಟ್ ಆರ್ ದಿಸ್ ಫ್ಯಾಕ್ಟರ್ ಪೇಮೆಂಟ್ಸ್? ರೆಂಟ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು. ಸೊ ಈ ಎಲ್ಲವನ್ನ ನಾವು ಯೂಸ್ ಮಾಡಿಕೊಂಡು GDPಯನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಹೌದಾ? ಸೊ ದೀಸ್ ಆರ್ ದ ತ್ರೀ ಮೆಥಡ್ಸ್. Now firstly we shall take up the value added method or the product method. All right, now I'll be giving you an example here. ಈ ಎಕ್ಸಾಂಪಲ್ ಒಂದು ಸ್ಟೋರಿ ಮೂಲಕ ಹೇಳ್ತೇನೆ, ಆ ಸ್ಟೋರಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಷನ್ ಸುಲಭ ಆಗುತ್ತೆ. ಓಕೆ, ನಾವು ಎಕ್ಸಾಂಪಲ್ ವಿ ಶಾಲ್ ಟೇಕ್ ಟೂ ಫರ್ಮ್ಸ್. ಓಕೆ, ಎಷ್ಟು ಫರ್ಮ್ ಇದೆ? ಟೂ ಫರ್ಮ್ ಇದೆ. ಫರ್ಮ್ 1 is firm A, firm 2 is firm B. We shall name the two firms as firm A and firm B. Suppose A uses no raw materials, ಅಂದರೆ ಯಾವುದೇ ಕಚ್ಚಾ ವಸ್ತುಗಳನ್ನು ಅದು ಯೂಸ್ ಮಾಡ್ತಾ ಇಲ್ಲ, and produces cotton worth ₹50 and sells its cotton to firm B. Okay, then B produces cloth and sells it to consumers for ₹200. Now what is the story here? The story is that firm A ಏನಿದೆ ಅದು ಯಾವುದೇ ರಾ ಮೆಟೀರಿಯಲ್ನ ಯೂಸ್ ಮಾಡ್ತಾ ಇಲ್ಲ, ಅದರದ್ದು ಏನನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ? ಕಾಟನನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ, ಹತ್ತಿಯನ್ನು ಅದು ಪ್ರೊಡ್ಯೂಸ್ ಮಾಡ್ತಾ ಇದೆ. ಎಷ್ಟಕ್ಕೆ? ಫಾರ್ ₹50. ಆ್ಯಂಡ್ ವಾಟ್ ಇಟ್ ಈಸ್ ಡೂಯಿಂಗ್? ಇಟ್ ಈಸ್ ಸೆಲ್ಲಿಂಗ್ ಇಟ್ಸ್ ಕಾಟನ್ ಟು ಫರ್ಮ್ ಬಿ. ಫರ್ಮ್ ಬಿಗೆ ಅದೇ ಕಾಟನನ್ನು ಏನು ಮಾಡ್ತಾ ಇದೆ? ಮಾರಾಟ ಮಾಡ್ತಾ ಇದೆ. ಎಷ್ಟಕ್ಕೆ ಅಂತ ಕನ್ಸಿಡರ್ ಮಾಡ್ತೇವೆ? ಫಾರ್ ₹50. ಆಯಿತಾ? ನಂತರ ಫರ್ಮ್ ಬಿ ಏನು ಮಾಡುತ್ತೆ ವಿತ್ ದಿಸ್ ಕಾಟನ್? ಫರ್ಮ್ ಬಿ ಇಸ್ ಪ್ರೊಡ್ಯೂಸಿಂಗ್ ಕ್ಲೋತ್ ಫ್ರಮ್ ದ ಸೇಮ್ ಕಾಟನ್. ಯಾವ ಕಾಟನನ್ನು ಅದು ಫರ್ಮ್ ಎ ಇಂದ ಪರ್ಚೇಸ್ ಮಾಡಿದೆಯೋ ಅದೇ ಕಾಟನನ್ನು ಯೂಸ್ ಮಾಡಿಕೊಂಡು ಅದು ಕ್ಲೋತನ್ನು, ಅಂದರೆ ಬಟ್ಟೆಯನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಓಕೆ, ಕಾಟನ್ ಕ್ಲೋತ್ಸ್. ದೆನ್ ವಾಟ್ ಇಟ್ ಇಸ್ ಡೂಯಿಂಗ್? ದೆನ್ ಇಟ್ ಈಸ್ ಸೆಲ್ಲಿಂಗ್ ಇಟ್ ಟು ದ ಕನ್ಸ್ಯೂಮರ್ಸ್ ಫಾರ್ ₹200. ಓಕೆ, ಯಾಕಂದರೆ ಪ್ರಾಫಿಟ್ ಬೇಕಲ್ವಾ? ₹50 ಇಂದ ಪರ್ಚೇಸ್ ಮಾಡ್ಕೊಂಡಿದೆ ಫರ್ಮ್ ಎ ಇಂದ. ಬಿ ನಂತರ
ಕ್ಲೋತನ್ನು ಪ್ರೊಡ್ಯೂಸ್ ಮಾಡುತ್ತೆ, ನಂತರ ಯಾರಿಗೆ ಸೇಲ್ ಮಾಡ್ತಾ ಇದೆ, ಕನ್ಸ್ಯೂಮರ್ಸ್ಗೆ ಸೇಲ್ ಮಾಡ್ತಾ ಇದೆ ಫಾರ್ ₹200. ಆರ್ ವಿ ಕ್ಲಿಯರ್ ವಿತ್ ದಿಸ್ ಮಚ್ ಸ್ಟೋರಿ ನೌ? ಎಸ್, ಓಕೆ. There is one question that I usually get from students is that firm A is producing cotton ಆ್ಯಂಡ್ ಯೂಸಿಂಗ್ ನೋ ರಾ ಮೆಟೀರಿಯಲ್. ಸೊ ಇದೊಂದು ಪ್ರಶ್ನೆ ನನಗೆ ಹೆಚ್ಚಾಗಿ ಮಕ್ಕಳು ಕೇಳುವಂಥದ್ದು, ಯಾವುದೇ ರಾ ಮೆಟೀರಿಯಲ್ ಇಲ್ಲದೆ ಹೇಗೆ ಪ್ರೊಡಕ್ಷನನ್ನು ಮಾಡಬಹುದು, ಹೌ ಪ್ರೊಡಕ್ಷನ್ ಇಸ್ ಪಾಸಿಬಲ್ ವಿದೌಟ್ ರಾ ಮೆಟೀರಿಯಲ್ ಅಂತ. See, let me tell you, we are talking about what? We are talking about cotton. And what is cotton? Cotton is a natural ingredient, let me tell you. How this is obtained from natural plant or trees, whatever you consider. We get it cotton from there. Adanna process ಮಾಡ್ಕೊಂಡು ನಂತರ ನಾವು we convert it into cloth. ಸೊ ಅದಕ್ಕಿಂತ ಮುಂಚೆ ಯಾವುದೇ ಪ್ರಾಸೆಸಿಂಗ್ ನಡೆಯೋದಿಲ್ಲ ಅಲ್ಲಿ. ಸೊ ಮೇ ಬಿ ಪ್ರೊಡ್ಯೂಸಿಂಗ್ ಅನ್ನೋ ಶಬ್ದ ಕೇಳಿ ನಿಮಗೆ ಕನ್ಫ್ಯೂಷನ್ ಆಗಬಹುದು. ಇಟ್ ಈಸ್ ಬೇಸಿಕ್ಲಿ ಅಬ್ಟೈನಿಂಗ್ ಕಾಟನ್. ಓಕೆ, ಸೊ ದಟ್ ಈಸ್ ವೈ ನೋ ರಾ ಮೆಟೀರಿಯಲ್ಸ್ ಇಸ್ ಯೂಸ್ಡ್ ಹಿಯರ್. ಹತ್ತಿಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನಿಮಗೆ ಮತ್ತೆ ಇನ್ನೇನು ಕಚ್ಚಾ ವಸ್ತುಗಳು ಬೇಕಾಗುತ್ತೆ ಅಲ್ವಾ? ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ರಾ ಮೆಟೀರಿಯಲ್. ಕರೆಕ್ಟ್. ಸೊ ಐ ಹೋಪ್ ಐ ಹ್ಯಾವ್ ಕ್ಲಿಯರ್ಡ್ ಯುವರ್ ಡೌಟ್. ಇನ್ನು ಹೆಚ್ಚು ಏನಾದರೂ ಡೌಟ್ಸ್ ಇದ್ದರೆ ವಿಡಿಯೋ ಕೊನೆಗೆ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಆಯಿತಾ? ಓಕೆ, ಸೊ ದಿಸ್ ಸ್ಟೋರಿ ಈಸ್ ಕ್ಲಿಯರ್. ನೌ ವಿಲ್ ಕಮ್ ಟು ದ ಕ್ಯಾಲ್ಕುಲೇಷನ್. ಫಸ್ಟ್ ಒನ್, GDP ಕ್ಯಾಲ್ಕುಲೇಷನ್ ಯೂಸಿಂಗ್ ವ್ಯಾಲ್ಯೂ ಆ್ಯಡೆಡ್ ಮೆಥಡ್. ದಟ್ ಈಸ್ ದ ಫಸ್ಟ್ ಮೆಥಡ್. ಸೊ ವ್ಯಾಲ್ಯೂ ಆ್ಯಡೆಡ್ ಮೆಥಡ್ನಲ್ಲಿ ನೀವು ಫಸ್ಟ್ ಫಾರ್ಮುಲಾವನ್ನು ನೆನಪಿಟ್ಕೊಳ್ಬೇಕು. ಏನು? ಸೇಲ್ಸ್ ಮೈನಸ್ ಇಂಟರ್ಮೀಡಿಯೇಟ್ ಗೂಡ್ಸ್. ಸೇಲ್ಸ್ ಎಷ್ಟಾಗಿದೆ ಅದರಿಂದ ಏನನ್ನ ಕಳಿಬೇಕು ಅಂತ ಹೇಳಿದ್ರೆ ಇಂಟರ್ಮೀಡಿಯೇಟ್ ಗೂಡ್ಸ್. ಇಂಟರ್ಮೀಡಿಯೇಟ್ ಗೂಡ್ಸ್ ಆರ್ ನಥಿಂಗ್ ಬಟ್ ಯುವರ್ ರಾ ಮೆಟೀರಿಯಲ್ಸ್. ಸೊ ರಾ ಮೆಟೀರಿಯಲ್ಸನ್ನು ಮೈನಸ್ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಲಾಸ್ಟಿಗೆ ಡಬಲ್ ಕೌಂಟಿಂಗ್ ಆಗುತ್ತೆ, ಎರಡೆರಡು ಸರಿ ಕೌಂಟ್ ಮಾಡಿದಾಗ ಆಗುತ್ತೆ. ಹಾಗಾಗಿ ಇಂಟರ್ಮೀಡಿಯೇಟ್ ಗೂಡ್ಸನ್ನು ಮೈನಸ್ ಮಾಡಿ ಅಂತ ಹೇಳೋದು. ಓಕೆ, ನಾವು ಫಸ್ಟ್ ಒನ್ ಫಾರ್ ದ ಫರ್ಮ್ ಎ ವಿ ವಿಲ್ ಕ್ಯಾಲ್ಕುಲೇಟ್, ದಟ್ ಈಸ್ ವ್ಯಾಲ್ಯೂ ಆ್ಯಡೆಡ್ ಫಾರ್ ಫರ್ಮ್ ಎ. in bracket I have written is equal to sales ಎಷ್ಟು ಮಾಡ್ತಾ ಇದೆ, that is making the sales of ₹50. 50 minus raw material is not used because it itself is a raw material, I have told you, 0. So value added for the firm A ಎಷ್ಟಾಯಿತು? 50. ಆಯಿತಾ? Second one, value added for the firm B. So total sales of the firm B is how much? It is selling it to the customers for ₹200. So 200 minus raw materials ಇದೆಯಾ ಇಲ್ವಿ? ಎಸ್, ವಿ ಹ್ಯಾವ್ ದ ರಾ ಮೆಟೀರಿಯಲ್. ಯಾವುದು ರಾ ಮೆಟೀರಿಯಲ್? ಕಾಟನ್ ಇಸ್ ದ ರಾ ಮೆಟೀರಿಯಲ್ ಅಲ್ವಾ? ಕ್ಲೋತನ್ನು ಸೇಲ್ ಮಾಡ್ತಾ ಇದೆ ₹200. ಕಾಟನ್ ಈಸ್ ದ ರಾ ಮೆಟೀರಿಯಲ್ ವಿಚ್ ಈಸ್ ಪರ್ಚೇಸ್ಡ್ ಫ್ರಮ್ ಫರ್ಮ್ ಎ. ಕರೆಕ್ಟಾ? So how much we have purchased raw material? Purchased raw material for ₹50. So 200 minus 50 ಎಷ್ಟಾಯಿತು? 150 ಆಯಿತು. ಕರೆಕ್ಟ್. ನಾವು ಈ ಎರಡು ಫರ್ಮನ್ನು A plus B ಅನ್ನು ಆ್ಯಡ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ದ GDP. ಸೊ GDP, total GDP is equal to value added of a firm A plus value added of firm B, which is 50 plus 150, which gives you 200. Did we understand it? Yes. Again, one more question that students ask is, ಯಾಕೆ ಎರಡು ಫರ್ಮ್ಸ್ ಮಾತ್ರ ಕನ್ಸಿಡರ್ ಮಾಡ್ತೇವೆ? ಈಸ್ ಇಟ್ ಓನ್ಲಿ 2 ಫರ್ಮ್ಸ್ ಇನ್ ದ ಇಕಾನಮಿ? ಯಾಕೆಂದರೆ ನ್ಯಾಷನಲ್ ಇನ್ಕಮ್ ಅಂತ ಹೇಳಿದ್ರೆ ಇಟ್ ಈಸ್ ಫಾರ್ ದ ಎಂಟೈರ್ ಕಂಟ್ರಿ. ಸೊ ಎಂಟೈರ್ ಕಂಟ್ರಿಯಲ್ಲಿ ಎಷ್ಟೋ ಕಂಪನೀಸ್ ಇದೆ, ಎಷ್ಟೋ ಫರ್ಮ್ಸ್ ಇದೆ ಅಲ್ವಾ? ಯಾಕೆ ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡೋದಿಲ್ಲ? ಸಿ, ಎಸ್, ವೆನ್ ವಿ ಟೇಕ್ ಇಟ್ ಇನ್ ದ ಇಕಾನಮಿ ಆಸ್ಪೆಕ್ಟ್, ಡೆಫಿನೆಟ್ಲಿ ಇದೇ ಥರ ಎಲ್ಲ ಫರ್ಮ್ಸ್ಗಳನ್ನು ಸೇರಿಸಿಯೇ ನ್ಯಾಷನಲ್ ಇನ್ಕಮನ್ನು ಕಂಪ್ಯೂಟ್ ಮಾಡುವಂಥದ್ದು. ಬಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಆಸ್ಪೆಕ್ಟ್, ನಮಗೆ ಎಕ್ಸಾಮಿನೇಷನಲ್ಲಿ ಕೂತ್ಕೊಂಡು ಎಲ್ಲ ಫರ್ಮ್ಗಳ ಟೋಟಲನ್ನು ಮಾಡಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ ಅಲ್ವಾ? ಸೊ ಪ್ರಾಕ್ಟಿಕಲಿ ಫಾರ್ ದ್ಯಾಟ್ ರೀಸನ್ ವಿ ಆರ್ ಟೇಕಿಂಗ್ ಫಾರ್ ಯುವರ್ ಕನ್ವೀನಿಯನ್ಸ್ ಓನ್ಲಿ 2 ಫರ್ಮ್ಸ್. ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ 1 more ಆಲ್ಸೋ, ದೇರ್ ಇಸ್ ನೋ ಇಶ್ಯೂ. ಬಟ್ ನಿಮಗೆ ಅದು ತೊಂದರೆ ಆಗುವ ಕಾರಣ ನಾವಿಲ್ಲಿ 2 ಫರ್ಮ್ಸನ್ನು ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೇವೆ. ದ ಸೇಮ್ ಮೆಥಡ್ ಗೋಸ್ with the economy aspect also. When they calculate at the economy level, they will consider all the firms. ಇದೇ ಥರ A, B, C, D, how much, n number of firms, ಎಷ್ಟು ಫರ್ಮ್ಸ್ ಇದೆ ಎಲ್ಲವನ್ನ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, for the time being we are taking only 2 firms. Now I have shown you the distribution of the GDP. ಹೇಗೆ ಈ GDP ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದು between the 2 firms, which is firm A and firm B. Now sales here in the firm A, we know that it is 50. Firm B ಎಷ್ಟಕ್ಕೆ ಸೇಲ್ ಮಾಡ್ತಾ ಇದೆ ಕ್ಲೋತನ್ನು? for ₹200. Just write the values as it is, that would be sufficient. Intermediate goods ಅಂದರೆ ರಾ ಮೆಟೀರಿಯಲ್ಸ್ಗಳು, firm A is not using anything, so 0. Firm B is using 50, okay, which is purchased from firm A itself. ಕನ್ಸಂಪ್ಷನ್, ಯಾವುದೇ ಕನ್ಸಂಪ್ಷನ್ನ ಬಗ್ಗೆ ಈ ಕ್ವೆಶನಲ್ಲಿ ಹೇಳಿಲ್ಲ. ಸೊ ಆ್ಯಸ್ ಇಟ್ ಈಸ್, ವ್ಯಾಲ್ಯೂ ಆ್ಯಡೆಡ್ ಎಷ್ಟಾಯಿತು? 50 minus 0, 50. ಫಾರ್ ಫರ್ಮ್ ಬಿ 200 minus 50, ದಟ್ ಈಸ್ ಇಂಟರ್ಮೀಡಿಯೇಟ್ ಗುಡ್ಸನ್ನು ಮೈನಸ್ ಮಾಡ್ತಾ ಇದ್ದೇವೆ. 200 minus 50 ವಿಚ್ ಇಸ್ 150. ಆ್ಯಂಡ್ ಅವರ್ ಟೋಟಲ್ GDP ಕಮ್ಸ್ ಅಪ್ ಟು
200. Now in the first method we got the GDP as 200. Let us see with the next two methods, that is expenditure method and income method allೂ ಕೂಡ ನಮಗೆ 200 ಆನ್ಸರ್ ಬರುತ್ತಾ ಇಲ್ವಾ ಅಂತ ಅನ್ನೋದನ್ನ ನೋಡ್ಕೊಳ್ಳೋಣ. ಓಕೆ, yes. Now the second method, that is GDP calculation using expenditure. ಸೊ ಎಕ್ಸ್ಪೆಂಡಿಚರ್ ಮೆಥಡನ್ನು ಯೂಸ್ ಮಾಡಿಕೊಂಡು GDP ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಎಷ್ಟು GDP ಆನ್ಸರ್ ಬರುತ್ತೆ. ನಾವು ಎಕ್ಸ್ಪೆಂಡಿಚರ್ ಮೆಥಡ್ ಮೀನ್ಸ್ ವಾಟ್, ವಿ ಆರ್ ಸ್ಪೆಂಡಿಂಗ್ ಅಲ್ವಾ. ಸೊ ಎಷ್ಟು ಸ್ಪೆಂಡ್ ಮಾಡ್ತಾ ಇದ್ದೇವೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಈ ಹಿಂದಿನ ವಿಡಿಯೋದಲ್ಲಿ ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ನಾವು ಹಿಯರ್ ಇಫ್ ಯು ಸಿ ಇನ್ ದಿಸ್ ಹೋಲ್ ಎಕ್ಸಾಂಪಲ್, ದ ಹೋಲ್ ಸ್ಟೋರಿ ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ರೈಟ್ ನಾವು, ಎಷ್ಟು ಎಕ್ಸ್ಪೆಂಡಿಚರ್ ಇದೆ, ಎಷ್ಟು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಯು ಥಿಂಕ್ ಆಸ್ ಅ ಕನ್ಸ್ಯೂಮರ್, ನೀವು ಕನ್ಸ್ಯೂಮರ್, ಇಫ್ ಯು ಆರ್ ಅ ಕನ್ಸ್ಯೂಮರ್ ಇನ್ ದಿಸ್ ಹೋಲ್ ಸ್ಟೋರಿ, how much are you spending as a consumer? You have to tell me now. Okay, you are not a firm, you are a consumer. ನೀವೊಂದು ಗ್ರಾಹಕನಾಗಿ ಈ ಇಡೀ ಕತೆ ನಾನು ಏನು ಹೇಳಿದೆ ಆ ಕಥೆಯಲ್ಲಿ ಎಷ್ಟು ಸ್ಪೆಂಡ್ ಮಾಡ್ತಾ ಇದ್ದೀರಾ. ಸೊ ಯು ಕ್ಯಾನ್ ರೈಟ್ಲಿ ಸಿ ಹಿಯರ್, it is being sold to the consumers for rupees 200, which means as a consumer you are spending how much? Yes, exactly rupees 200. So it is very simple. Final expenditure ಎಷ್ಟು ಸ್ಪೆಂಡ್ ಮಾಡಿದ್ದೀರಾ? rupees 200. GDP ಹಾಗಿದ್ರೆ ಎಷ್ಟಾಯಿತು? 200 ಅಲ್ವಾ. ಯಾವುದೇ ರಾ ಮೆಟೀರಿಯಲ್ ಅನ್ನ ನೀವು ಇಲ್ಲಿ ಮೈನಸ್ ಮಾಡುವಾಗಿಲ್ಲ, ಸೇಲ್ಸ್ ಅನ್ನ ಕನ್ಸಿಡರ್ ಮಾಡುವಾಗಿಲ್ಲ. ಫೈನಲ್ ಆಗಿ ಕನ್ಸ್ಯೂಮರ್ ಎಷ್ಟು ಸ್ಪೆಂಡ್ ಮಾಡಿದ್ದಾನೆ ಅದನ್ನ ಮಾತ್ರ ನಾವು ಕನ್ಸಿಡರ್ ಮಾಡುವಂಥದ್ದು. ಕ್ಲಿಯರಾ? So therefore the GDP goes 200 rupees. So is it the same like we got in the first method? Yes, first method allೂ ಕೂಡ ನಮಗೆ 200 rupees GDP ಬಂತು. Second method allೂ ಕೂಡ we got it 200 rupees. Now let us move on to the income method and see whether it is also same. Alright, now coming to the last method, that is GDP calculation using income method. So on the income method ನಾನು ಹೇಳಿದೆ ಯಾವುದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ತೇವೆ. ವಿ ಕನ್ಸಿಡರ್ ದ ಫ್ಯಾಕ್ಟರ್ ಪೇಮೆಂಟ್ಸ್. and what are these factor payments? We know about the factors of production. What are the factors of production? Land, labor, capital and organization. ಓಕೆ, ಸೊ ಈ ಲ್ಯಾಂಡ್, ಲೇಬರ್ ಆ್ಯಂಡ್ ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನನ್ನು ನಾವು ಬಳಸ್ಕೊಂಡದಕ್ಕೆ ನಾವು ಇವುಗಳಿಗೆ ರಿವಾರ್ಡ್ ಕೊಡಬೇಕು. ವಿ ಹ್ಯಾವ್ ಟು ಗಿವ್ ಸಮಥಿಂಗ್ ಇನ್ ರಿಟರ್ನ್ ಫಾರ್ ಯೂಸಿಂಗ್ ದೀಸ್ ಫ್ಯಾಕ್ಟರ್ಸ್. ಕರೆಕ್ಟ್? ಸೊ ವಾಟ್ ಈಸ್ ದ ರಿವಾರ್ಡ್ ದಟ್ ವಿ ಆರ್ ಗಿವಿಂಗ್ ಬ್ಯಾಕ್? ಫಾರ್ ಲ್ಯಾಂಡ್ ವಿ ಆರ್ ಗಿವಿಂಗ್ ದ ರೆಂಟ್. ಲ್ಯಾಂಡನ್ನು ಯೂಸ್ ಮಾಡಿಕೊಂಡ್ರೆ ರೆಂಟ್, ಬಾಡಿಗೆಯನ್ನು ಕೊಡಬೇಕು ಹಿಂದೆ. ಅದೇ ರೀತಿ ನಾವು ವರ್ಕರ್ಸನ್ನು, ಲೇಬರ್ಸನ್ನು ಯೂಸ್ ಮಾಡಿಕೊಂಡ್ರೆ ಅವ್ರಿಗೆ ಏನನ್ನು ಕೊಡ್ತೇವೆ? ವೇಜಸನ್ನು ಕೊಡ್ತೇವೆ. And if we use the capital, andre hana, if you use the money, you take money from the banks or anybody, you have to pay them with interest, ಬಡ್ಡಿ ಕೊಡಬೇಕಲ್ವಾ. ಅದೇ ರೀತಿ ಆರ್ಗನೈಸೇಷನ್, ಬಿಸ್ನೆಸ್ ಅನ್ನು ಮ್ಯಾನೇಜ್ ಮಾಡಿದ್ದಕ್ಕೆ ನಮಗೆ ಬಂದದಂಥ ರಿವಾರ್ಡ್ ಏನು? ಪ್ರಾಫಿಟ್. ಕರೆಕ್ಟ್? ಓಕೆ. Now, so when we add all of these rewards that we are going to give for the factor, we can calculate the GDP. That is the income method policy. Now for that we need to know that how much is the wages and how much is the profit. Okay, so wages ಎಷ್ಟು ಕೊಟ್ಟಿದ್ದಾರೆ, ಪ್ರಾಫಿಟ್ ಎಷ್ಟು ಇಟ್ಕೊಂಡಿದ್ದಾರೆ, ಅಥವಾ ಇಂಟ್ರೆಸ್ಟ್ ಎಷ್ಟಿದೆ, ರೆಂಟ್ ಎಷ್ಟಿದೆ, ಅದೆಲ್ಲ ನಮಗೆ numbers ಬೇಕಾಗುತ್ತೆ. that you can assume by your own self. Now I am assuming here of the 50 rupees received by the firm A. firm A ಸ್ಟೋರಿ ಆಲ್ರೆಡಿ ಗೊತ್ತಿದೆಯಲ್ವಾ ನಿಮಗೆ. ಫರ್ಮ್ ಎಗೆ ಎಷ್ಟು ಸಿಗುತ್ತೆ? 50 rupees ಸಿಗುತ್ತೆ ಬೈ ಸೆಲ್ಲಿಂಗ್ ದ ಕಾಟನ್. ಸೊ ಆ 50 rupees ಏನು ರಿಸೀವ್ ಆಗಿದೆ, ಆ 50 rupeesಲ್ಲಿ ಇಟ್ ಗಿವ್ಸ್ rupees 20 ಆಸ್ ವೇಜಸ್. ಅಂದರೆ ವರ್ಕರ್ಸ್, ಕೆಲಸ ಮಾಡಿದವ್ರಿಗೆ ಹಣ ಕೊಡಬೇಕಲ್ಲ. ಸೊ ಫಾರ್ ದೆಮ್ ವಿ ಆರ್ ಗಿವಿಂಗ್ 20. ವೆಲ್, ದೀಸ್ ನಂಬರ್ಸ್ 50, 20 ಆರ್ ಆಲ್ಸೋ ಇಮ್ಯಾಜಿನರಿ. ಐ ನೋ ದ್ಯಾಟ್ ಯು ವುಡ್ ಫೀಲ್ ದ್ಯಾಟ್ 50 rupees, ಐ ಮೀನ್ 20 rupees ಎಲ್ಲ ವೇಜಸ್ ಯಾರು ಕೊಡ್ತಾರೆ ಈಗ ಅಲ್ವಾ. ಸೊ ದೀಸ್ ಆರ್ ಜಸ್ಟ್ imaginary for our convenience, but in the practical life this doesn't happen. All right, so 20 rupees is given as wages to the workers and keeps 30 as profit. Okay, totally 50 rupees receive ಆಗಿದ್ರಲ್ಲಿ 20 rupees ಅದು ವೇಜಸ್ ಆಗಿ ಇಟ್ಕೊಳ್ಳುತ್ತೆ, ವೇಜಸ್ ಆಗಿ ಕೊಡುತ್ತೆ. 30 rupees ಅನ್ನು ಅದರ ಲಾಭ, ಪ್ರಾಫಿಟ್ ಅಂತ ಇಟ್ಕೊಳ್ಳುತ್ತೆ. ಓಕೆ, ಸೊ ದಟ್ ಈಸ್ ದ ಡಿವಿಷನ್ ವಿ ಆರ್ ಮೇಕಿಂಗ್ ಇನ್ ದ ಟೋಟಲ್ ಮನಿ ವಿಚ್ ಇಸ್ ರಿಸೀವ್ಡ್ ಬೈ ದ ಫರ್ಮ್ ಎ. ಆಲ್ ರೈಟ್, ಓಕೆ. Again, some students have doubt, why only 20 and 30? Can't we make 30 and 20? Definitely you can make. Okay, but total ಎಷ್ಟು ಆಗಬೇಕು? 50 ಆಗಬೇಕು. ಒಂದು ನೆನಪಿಟ್ಕೊಳ್ಳಿ, ನಂಬರ್ ನೀವು ಬೈ ಹಾರ್ಟ್ ಮಾಡಬೇಕಾಗಿಲ್ಲ. ಓಕೆ, ನೀಡ್ ನಾಟ್ ಬೈ ಹಾರ್ಟ್ ದ ನಂಬರ್ಸ್. ಇಫ್ ಯು ವಾಂಟ್ ಟು ಚೇಂಜ್ ದ ನಂಬರ್ಸ್ ಯು ಕ್ಯಾನ್ ಚೇಂಜ್. ಬಟ್ ಈ 20 and 30 ಯಾವ ನಂಬರ್ಸನ್ನು ಹಾಕ್ತಾ ಇದ್ದೀರಾ ಅದನ್ನು ಸೇರಿಸಿದ್ರೆ ಅದು 50 ಬರಬೇಕು. ಆಯಿತಾ? ಓಕೆ.
Now firm B. Firm B gives 60 as wages, 60 rupees ಅನ್ನ wages ಆಗಿ ಕೊಡ್ತಾ ಇದೆ and keeps 90 as profit. 90 rupees ಅನ್ನ ಅದು ಅದರ ಲಾಭ ಅಂತ ಇಟ್ಕೊಳ್ಳುತ್ತೆ. So total ಎಷ್ಟಾಯಿತು 150. Again students have a doubt here that B produces clothes and sells it to consumers for rupees 200 ಅಲ್ವಾ, ಬಟ್ ಇದನ್ನು ಟೋಟಲ್ ಮಾಡುವಾಗ ನಮಗೆ 150 ಬರುತ್ತೆ. ಮತ್ತು ಇನ್ನುಳಿದ 50 ಎಲ್ಲಿ ಹೋಯಿತು? ಇನ್ನುಳಿದ 50 ಎಲ್ಲಿ ಹೋಯಿತು? ವಿ ಹ್ಯಾವ್ ಪರ್ಚೇಸ್ಡ್ ಕಾಟನ್, ಕರೆಕ್ಟ್, ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ದೇವೆ. ಸೊ ಅದನ್ನು ನಾವು ಡಿವಿಷನ್ ಮಾಡೋಕ್ಕಾಗಲ್ಲ, ಕರೆಕ್ಟಾ? ಅದು ಆಲ್ರೆಡಿ ಕೊಟ್ಟಾಗಿದೆ ಫರ್ಮ್ ಎಗೆ. ಸೊ ಆ 50 rupees ನಮ್ಮ ಕೈಯಲ್ಲಿ ಇಲ್ಲ. ಈಗ ನಮ್ಮ ಕೈಯಲ್ಲಿ ಇರುವಂಥದ್ದು ಎಷ್ಟು? 150 ಮಾತ್ರ. ಆ 200 rupees ನಿಮಗೆ ಎಷ್ಟು ಬಂದಿದೆಯಲ್ಲ ಕನ್ಸ್ಯೂಮರಿಗೆ ಸೇಲ್ ಮಾಡಿಕೊಂಡು, ಅದರಿಂದ 50 rupees ನಾವು ಆಲ್ರೆಡಿ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡೋಕೆ ಕೊಟ್ಟಾಗಿದೆ. ದಟ್ ಇಸ್ ಆಲ್ರೆಡಿ ಗಾನ್. ಸೊ ರಿಮೈನಿಂಗ್ ಇಸ್ 150. ಸೊ ಆ 150ಯನ್ನು ನೀವು ಡಿವೈಡ್ ಮಾಡ್ಕೊಳ್ಬೇಕಷ್ಟೆ. So we divide it as 60 rupees we have given as wages to the workers and 90 rupees we keep it as profit. Total comes up to 150. Again, if you want to keep 90 and 60, or if you want to use your own proportion, you are free to do it, but the total should remain 150. Clear? Okay. Now let me show you the distribution of factor income of firm A and firm B. So ಹೇಗೆ distribution ಮಾಡ್ಕೊಂಡಿದ್ದೇವೆ? Wages and profit ಅನ್ನು consider ಮಾಡಿದ್ದೇವೆ. I told you that there are 4 factor payments. What are those? Rent, wages. See here, GDP under net income method, if you have to calculate rent, wages, interest, profit. Profit is written by this pi symbol. All right. So ಈ ನಾಲ್ಕನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಜಿ ಡಿ ಪಿಯನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂಡರ್ ಇನ್ಕಮ್ ಮೆಥಡ್ ಅಂತ ಹೇಳಿದ್ರು. ಹಿಯರ್ ವಿ ಆರ್ ಯೂಸಿಂಗ್ ಓನ್ಲಿ ವೇಜಸ್ ಆ್ಯಂಡ್ ವಿ ಆರ್ ಯೂಸಿಂಗ್ ದ ಪ್ರಾಫಿಟ್. ಇಂಟ್ರೆಸ್ಟ್ ಆ್ಯಂಡ್ ರೆಂಟನ್ನು ನಾವು ಕನ್ಸಿಡರ್ ಮಾಡಲಿಲ್ಲ. ನಿಮಗೆ ಅಷ್ಟು ಬೇಕಿದ್ರೆ ನೀವು ಆ 50 rupeesಲ್ಲಿ ರೆಂಟ್, ವೇಜಸ್, ಇಂಟ್ರೆಸ್ಟ್, ಪ್ರಾಫಿಟ್ ಎಲ್ಲದಕ್ಕೂ ಡಿವೈಡ್ ಮಾಡಿ ಹಾಕಬಹುದು. ಟೋಟಲ್ ಆಗಿ 50 ಬರಬೇಕು. ಅಗೇನ್ ಇಟ್ ಈಸ್ ಓನ್ಲಿ ಫಾರ್ ಅವರ್ ಕನ್ವೀನಿಯನ್ಸ್ ದಟ್ ವಿ ಆರ್ ಟೇಕಿಂಗ್ ಓನ್ಲಿ 2 factor payments. Am I clear? Okay. So wages for the firm A, I told 20 rupees is given as wages and profit ಎಷ್ಟು 30 rupees ಪ್ರಾಫಿಟ್ ಆಗಿ ಇಟ್ಕೊಂಡಿದ್ದೆ. ಟೋಟಲ್ ಎಷ್ಟಾಯಿತು? 50 rupees. ಓಕೆ. ದೆನ್ ಫರ್ಮ್ ಬಿ 60 rupees ಅನ್ನು ವೇಜಸ್ ಆಗಿ ಕೊಡ್ತಾ ಇದ್ದಾರೆ, 90 rupees ಅನ್ನು ಪ್ರಾಫಿಟ್ ಅಂತ ಇಟ್ಕೊಂಡಿದ್ದಾರೆ. ಸೊ ದಿಸ್ ಈಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಫ್ಯಾಕ್ಟರ್ ಪೇಮೆಂಟ್ಸ್, ಫ್ಯಾಕ್ಟರ್ ಇನ್ಕಮ್ ಫಾರ್ ಫರ್ಮ್ ಎ ಆ್ಯಂಡ್ ಫರ್ಮ್ ಬಿ. ನಾವು ವಿ ಶಿಲ್ ಕ್ಯಾಲ್ಕುಲೇಟ್ ದ ಜಿ ಡಿ ಪಿ. ಲೆಟ್ ಅಸ್ ಸಿ ವಿ ಗೆಟ್ 200 or not. Now GDP is equal to add up all of these factor payments. Okay, income method ಅಲ್ಲಿ ಎಲ್ಲ ಫ್ಯಾಕ್ಟರ್ ಇನ್ಕಮ್ ಅನ್ನು ನಾವು ಆ್ಯಡ್ ಮಾಡಿದಾಗ ನಮಗೆ ಜಿ ಡಿ ಪಿ ಬರುತ್ತೆ. ಸೊ ಹಿಯರ್ ಫರ್ಮ್ ಎ 20 wages plus profit 30 plus firm B 60 wages plus profit 90. So 20 plus 30 plus 60 plus 90. If you add up all of this, we get how much? 200 rupees. Is it same as the previous two methods? Yes. So in the first method also we got GDP as 200. Second method also we got GDP as 200. Third method also we got GDP as 200. So henceforth the question, that is numerical examples to show all 3 methods of estimating GDP, gives us the same answer, or the statement that numerical examples for all 3 methods of estimating GDP gives us the same answer is proved. So that is it for today's video about the calculation of GDP using the 3 methods. I hope the concept is understood. Again, if you want any clarifications, you have any queries, or you have any sort of doubts in your mind, you're free to write it in the comment section. And also please let me know that how are the classes helpful for you all. Thank you so much for watching the video. See you in the next video. Till then, take care. Bye. Namaste.